ಹಾಯ್ ಫ್ರೆಂಡ್ಸ್, ತುಂಬಾ ವರ್ಷಗಳಾದ್ಮೇಲೆ ನಾನು ನಮ್ಮ ಹಳ್ಳಿಗೆ ಬಂದಿದ್ದೀನಿ. ನಮ್ಮ ಹಳ್ಳಿಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ. ಬನ್ನಿ ಒಬ್ಬೊಬ್ರದ್ದೇ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ. ಮೊದ್ಲಿಗೆ ಸತೀಶ ಅಂದ್ಬಿಟ್ಟು ಅವನ ಅಂತ್ಯಪ್ರಾಸ ಹೇಳೋದ್ರಲ್ಲಿ ಎತ್ತಿದ ಕೈ. ಬನ್ನಿ ಹೇಳಿಸ್ತೀನಿ. ಆ ಸತೀಶ, ನಮ್ಮ ಆಡಿಯನ್ಸ್ಗೋಸ್ಕರ ಒಂದು ಅಂತ್ಯಪ್ರಾಸ ಹೇಳ. ಜೀವನ ಮಾಡಕ್ ಬೇಕು, ಕಾಸು ಜೀವನ ಪೂರ್ತಿ ಇರಬೇಕು. ನಮ್ಮ ಬೈಕ್ ನನ್ಗೆ ಅರ್ಥ ಆಗಿಲ್ಲ, ಬೇರೆ ಏನಾದ್ರು? ಓಕೆ ಫ್ರೆಂಡ್ಸ್, ಅವ್ನು ಪಾಪ ಮೂಡಲಿಲ್ಲ. ಬನ್ನಿ ನಮ್ಮ ರಮೇಶನ್ನ ಮೀಟ್ ಮಾಡಿಸ್ತೀನಿ. ಅವನು ಹಾಡಾಡೋದ್ರಲ್ಲಿ ಬಾ ಕೇಳ್ಬೇಕು ನೀವು. ರಮೇಶ, ಒಂದೇ ಒಂದು ಹಾಡಾಡೋ. ನಿನ್ನ ನೋದಲ್ಲ ಚೆಲ್ಲ ನಿದ್ದೆ ಮಸರು ಹುಡುಗನ ಮನಸ್ಸನ್ನ ಕದ್ದಿ ನೀ ಇದ್ದಂಗ ಗಜಗಿನ್ನ ಮುದ್ದಿ. ಪಾಪ ಅವನಿಗೆ ನೆಗಡಿ ಆಗಿದೆ ಅನ್ಕೋತೀನಿ, ಅದಕ್ಕೆ ಅವನು ಆಡಿರೋ ಲಿರಿಕ್ಸ್ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಹಾಡು ಆಡಿಸ್ತೀನಿ, ಓಕೆನಾ? ಆಮೇಲೆ ನಮ್ಮೂರಲ್ಲಿ ಸುರೇಶ್ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಅವನು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾರ್ಡ್ ಎಲ್ಲ ತಗೊಂಡಿದ್ದಾನೆ. ಬನ್ನಿ ಮೀಟ್ ಮಾಡಿಸ್ತೀನಿ. ಸುರೇಶ, ಅದ್ಯಾವ್ದು ಹೊಸ ಸೋಪ್ ಬಂದೈತೆ ಅಂತಂದಲ್ಲೋ, ತೋರ್ಸು. ಇದ್ರ ಬಗ್ಗೆ ಯಾವಾಗ ಭಾಳ ಖುಷಿ ಆಗ್ತದೆ. ಯಾವಾಗ ಜಸ್ಟ್ ಒಳ ದಿವಸ ಓಪನ್ ಮಾಡಿದ್ದೀನಿ, ಒಳ ದಿವಸ ಬಳಸಿದ್ದೀನಿ. ಮೂವತ್ತು ಮೇಲೆ ತುರಿಕೆ ಸಮಸ್ಯೆ ಇರ್ತದೆ, ಸ್ವಲ್ಪ ಮೇವೆ ತಿಂಡಿ ಕೊಡ್ತಿತ್ತು, ಅದನ್ನ ಬಳಸಿ. ಹೆಂಗೆ ಆ ಸೋಪ್ ಕಂಪ್ನಿ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಅಲ್ಲ, ಅದ್ ಹಂಗೇನೆ ಅಫಿಷಿಯಲ್ ಆಗಿ ರಿಲೀಸ್ ಆಗೋರ್ಗು ಹೆಸರನ್ನ ತೋರ್ಸಂಗಿಲ್ಲ, ಅದಕ್ಕೆ ಬ್ಲರ್ ಮಾಡಿದ. ಹೌದು, ಕಿಪ್ಪಿಯಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. ಕಿಪ್ಪೆ ಎಲ್ಲೋದೆ? ನಾನ್ ಬರ್ತೀನಿ ಅಂತ ಹೇಳಿದ್ದೆ ತಾನೆ. ಲೈಫ್ ತುಂಬಾ ಬಿಸಿ ಇದೀವಿ. ಹೋಗ್ಲಿ, ನಿಂದು ಮುತ್ತುದು ಲವ್ ಸ್ಟೋರಿ ಏನಾಯ್ತು? ನಾವು ಲೌಡ ಇಂದಲ್ಲ ಹೋಗಲ್ಲ. ಕಿಪ್ಪೆ, ನೀನ್ ಹಿಂಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನ್ ನಿನ್ನ ಒಳ್ಳೊಳ್ಳು ಅನ್ಕೊಂಡಿದ್ದೆ. ನಾವೆಲ್ಲ ಬರೀ ದುಡ್ಡು ಮತ್ತೆ ಒಂದ್ ಸ್ಟೇಟಸ್. ಆಯ್ತಾಯ್ತು, ಆ ಸ್ಟೇಟಸ್ ಎಷ್ಟ್ ದಿನ ಇರ್ತದ ನಾನು ನೋಡ್ತೀನಿ. ಬಾಯ್ ಬಾಯ್. ಅದಕ್ಕೆ ಫ್ರೆಂಡ್ಸ್, ಯಾರನ್ನು ಅಮಾಯಕರು ಅಂತ ನಂಬಕ್ ಹೋಗ್ಬಾರ್ದು.